ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ತಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಈಗಾಗಲೇ ತಾವೆಲ್ಲ ತಮ್ಮ ತಮ್ಮ ಕಾಲೇಜುಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ ಇನ್ನೂ ಅನೇಕ ಅತಿಥಿ ಉಪನ್ಯಾಸಕರು ಕೂಡ ನಮ್ಮ ಜೊತೆ ಕಾರ್ಯನಿರ್ವಹಿಸಿ ಹೊರಗಡೆ ಉಳಿದಿದ್ದಾರೆ. ಅವ್ರಿಗೂ ಕೂಡ ಆದಷ್ಟು ಬೇಗ ಒಳಗಡೆ ತೆಗೆದುಕೋಬೇಕು ಅಂತ ಹೇಳಿ ನಿನ್ನಿನ ದಿವಸ ಮಾನ್ಯ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಜೊತೆಗೆ ಏನು ನಮ್ಮ ಶೈಕ್ಷಣಿಕ ಸಂಯೋಜಕ ಹುದ್ದೆಗಳು ಕೂಡ ಆದಷ್ಟು ಶೀಘ್ರದಲ್ಲೇ ಅದನ್ನು ನೇಮಕ ಮಾಡ್ಕೋಬೇಕಂತೇಳಿ ಮತ್ತೊಂದು ಬಾರಿ ನಾವು ಮನವಿ ಮಾಡಿಕೊಂಡಾಗ ಅದು ಕೂಡ ಅತಿ ಶೀಘ್ರದಲ್ಲೇ ಆರಂಭ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಏನು ನಮಗೆ ಈ ಹಿಂದೆ ನಮ್ಮ ಮಾನ್ಯ ಮಾಜಿ ಕಾನೂನು ಸಚಿವರು ಮತ್ತು ಗದಗ ನಗರದ ಹಿರಿಯ ಶಾಸಕರಾಗಿರುವಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಒಂದಿಗೆ ನಿನ್ನೆ ಸುದೀರ್ಘವಾಗಿ ಚರ್ಚೆ ಮಾಡಿದಾಗ ಅವರು ಕೂಡ ಒಂದು ಸಕಾರಾತ್ಮಕವಾದಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರಲಾಗಿದೆ. ಮತ್ತು ಏನು ನಿನ್ನೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಸರ್ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈಗಾಗಲೇ ನಮ್ಮ ಗದಗ ಉಸ್ತುವಾರಿ ಕೂಡ ರಾಯರೆಡ್ಡಿ ಸರ್ ಅವ್ರಿಗೂ ಕೂಡ ಮತ್ತೊಮ್ಮೆ ಇಲ್ಲಿ ಬಂದಾಗ ಮತ್ತೊಮ್ಮೆ ಎಲ್ಲ ನಮ್ಮ ಉಪನ್ಯಾಸಕರು ಸೇರಿ ಅವರಿಗೆ ಸತ್ಕರಿಸಬೇಕಂತ ಒಂದು ಇಟ್ಕೊಂಡಿದ್ದೇವೆ. ಜೊತೆಗೆ ಈಗಾಗಲೇ ಬಹಳಷ್ಟು ಜನ ಏನು ಸಮಯದ ಒಂದು ಪಾಯಿಂಟನ್ನು ಹಾಕಿದ್ದಾರೆ, ಮುಂಜಾನೆಯಿಂದ ಸಂಜೆವರೆಗೆ ಇರಬೇಕಂತೇಳಿ ಅದನ್ನು ಹಿಂಪಡಿಬೇಕು ಅಂತೇಳಿ ಮಾನ್ಯ ಆಯುಕ್ತರಿಗೆ ಈಗಾಗಲೇ ಮನವಿ ಮಾಡಲಾಗಿದೆ. ಒಂದು ವೇಳೆ ಹಿಂಪಡದೇ ಇದ್ರೆ ಗದ್ದಲ ಆಗುತ್ತೆ. ದಯಮಾಡಿ ಅದನ್ನು ಆದಷ್ಟು ಬೇಗ ಆ ಒಂದು ನೋಟನ್ನು ಕೆಲವೊಂದಿಷ್ಟು ಆದೇಶಗಳನ್ನು ಹಿಂಪಡಿಬೇಕಂತೇಳಿ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ. ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾವೆಲ್ಲ ಹೋರಾಟವನ್ನು ಮಾಡ್ಕೊಂಡು ಒಂದೊಂದು ಹಂತವಾಗಿ ನ್ಯಾಯವನ್ನು ಪಡ್ಕೊಂಡು ಬಂದಿದ್ದೇವೆ. ಒಂದು ಕಡೆ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಳಗಾವಿಯಲ್ಲಿ ಭೇಟಿ ಏನು ಅಜಯ್ ಸರ್ ಅವರಿಗೆ ಏನು ನೊಣವಿಕೆರೆ ಶ್ರೀಗಳಿಗೆ ಭೇಟಿಯಾದ ಸಂದರ್ಭದಲ್ಲಿ ಅವರ ಸೂಚನೆಯಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಬೆಳಗಾವಿಯಲ್ಲಿ ಭೇಟಿಯಾಗಿ ಅವರಿಗೂ ಕೂಡ ಗಮನಕ್ಕೆ ತಂದು ಆದಷ್ಟು ಬೇಗ ನಿಮ್ಗೆ ಒಂದು ಒಳ್ಳೇದು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರೆ, ಒಂದು ಅಭಿನಂದನಾ ಸಮಾರಂಭ ಇಟ್ಕೋಬೇಕಂತ ಇಟ್ಕೊಂಡ್ರೆ ಅದನ್ನು ಡೇಟ್ ಕೊಟ್ಟರೆ ಅದಕ್ಕೊಂದು ಅಭಿನಂದನಾ ಸಮಾರಂಭದಲ್ಲೇ ನಮ್ಗೆ ಏನಾದರೂ ಒಂದು ಶಾವಭದ್ರತೆ ಕೊಡಬೇಕಾಗಿದೆ. ಅದು ಘೋಷಣೆ ಮಾಡಿದ್ರು ಸರಿ ಮಾಡ್ತಾ ಇದ್ರೆ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಇಳಬೇಕಾಗಿದೆ. ಜೊತೆಗೆ ಏನು ಒಂದು ಕಾನೂನು ಹೋರಾಟ ಇದೆಯಲ್ಲ, ಈಗಾಗಲೇ ನಾನು ಕೂಡ ಕಳೆದ ದಿನಗಳಲ್ಲಿ ಕೂಡ ಕಾನೂನು ಹೋರಾಟಕ್ಕೆ ಸಿದ್ಧರಾಗಬೇಕಂತ ಕೂಡ ಹೇಳಿದ್ದೇನೆ. ಆ ಒಂದು ಕಾನೂನು ಹೋರಾಟವನ್ನು ಈಗ ಸ್ವಲ್ಪ ಸ್ಥಗಿತಗೊಳಿಸಲಾಗಿದೆ. ಮುಂದೆ ಬರುವಂಥ ದಿನಮಾನಗಳಲ್ಲಿ ನಮ್ಮೆಲ್ಲ ಶೈಕ್ಷಣಿಕ ತಜ್ಞರೊಂದಿಗೆ ಚರ್ಚಿಸಿ ಅದನ್ನು ಕೂಡ ನಾವೇನು ನಿಲ್ಲಿಸಿಲ್ಲ, ಅದನ್ನು ಬರುವ ದಿನಗಳಲ್ಲಿ ಕಾನೂನು ಹೋರಾಟ ಯಾವ ರೀತಿ ಮಾಡ್ಬೇಕಂತೇಳಿ ಬರುವ ದಿನಗಳಲ್ಲಿ ತಾವು ಕೂಡ ಗಮನಕ್ಕೆ ತರ್ತೇನೆ ಅಂತ ತಿಳಿಪಡಿಸ್ತಾ, ತಾವೆಲ್ಲೂ ಕೂಡ ಧೈರ್ಯವಾಗಿರಬೇಕು. ವಿಶೇಷವಾಗಿ ಇನ್ನೂ ಎಷ್ಟೋ ಜನ ನಮ್ಮ ಜೊತೆ ಕೆಲಸ ಮಾಡಿದಂಥವ್ರು ಹೊರಗಡೆ ಉಳಿದಿದ್ದಾರೆ, ಅವ್ರನ್ನೆಲ್ಲ ಆದಷ್ಟು ಬೇಗ ಒಳಗಡೆ ತೆಗೆದುಕೊಳ್ಳಿ ಅಂತೇಳಿ ಮಾನ್ಯ ಆಯುಕ್ತರಿಗೆ ಮನವಿ ಮಾಡಲಾಗಿದೆ. ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರೆ, ಇನ್ನೊಂದು ವಿಷಯ ಅಂತಂದ್ರೆ 2009ರಲ್ಲಿ MPhil ಪದವಿಯನ್ನ ಅವ್ರನ್ನ ಪಡೆದಂಥ ಅಭ್ಯರ್ಥಿಗಳಿಗೆ ಪರಿಗಣಿಸಬೇಕು ಅಂತ ಹೇಳಿದಾಗ ಮಾನ್ಯ ಮಾಜಿ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಸುಧಾಕರ್ ಸರ್ ಒಂದು UGC ಪತ್ರ ಬರೆದದ್ದನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಆ ಪತ್ರವನ್ನು ಕೂಡ ನಮ್ಮ ಕರ್ನಾಟಕದ ಕೇಂದ್ರ ಸಚಿವರಾಗಿರುವಂತಹ ಮತ್ತು ರಾಷ್ಟ್ರೀಯ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಗಮನಕ್ಕೂ ಕೂಡ ತಂದು ಆ ಪತ್ರವನ್ನು ಕೂಡ ಅವ್ರಿಗೆ ತಪ್ಪಿಸಲಾಗಿದೆ. ಆದಷ್ಟು ಅದಕ್ಕೂ ಕೂಡ ಒಂದು ಸಕಾರಾತ್ಮಕ ಒಂದು ನಿರೀಕ್ಷೆ ಏನು ಬರುವ ಒಂದು ಒಳ್ಳೆ ನಿರೀಕ್ಷೆ ಬರುವಂತ ನಿಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಗೊಂದಲವನ್ನು ಮಾಡ್ಕೊಳ್ಳದೆ ಧೈರ್ಯವಾಗಿರಬೇಕು. ನಾನು ಯಾವಾಗ ಕರೆ ಕೊಡ್ತೀನಿ ಗೊತ್ತಿಲ್ಲ, ನಿಮ್ಮೆಲ್ಲರ ಅಭಿಪ್ರಾಯ ಇರುತ್ತೆ. ನಿಮ್ಮೆಲ್ಲ ಏನು ಈ ಹಿಂದೆ ಒಂದು ವಾರದ ಹಿಂದೆ ನಿಮ್ಮೆಲ್ಲ ಜಿಲ್ಲಾಧ್ಯಕ್ಷರೊಂದಿಗೆ ಗೂಗಲ್ ಸಭೆ ಮಾಡಿದಾಗ ಕೂಡ ತಾವೆಲ್ಲರೂ ಕೂಡ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ಆ ಸಲಹೆ ಸೂಚನೆ ಮುಂದೆ ಹೆಜ್ಜೆ ಹಾಕು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಧೈರ್ಯವಾಗಿರ್ಬೇಕು ಅಂತೇಳಿ ಈ ಮೂಲಕ ನನ್ನ ಮಾತು ಮುಗಿಸ್ತೇನೆ. ಜೈ ಭುವನೇಶ್ವರ್.